ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ರೋಟೀನ್ ಇರುವಂಥ ಹೆಸರು ಕಾಯಿಯಿಂದ ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹೆಸರು ಕಾಯಿ ಈ ರೀತಿ ಇರುತ್ತೆ. ಇದು ತೋಟದಲ್ಲಿ ಇತ್ತು, ಈ ರೀತಿಯಾಗಿ ಕಾಯಿ ಆಗಿರುತ್ತದು. ಅದನ್ನು ನಾವು ಒಣಗಿಸ್ಬಿಟ್ಟು ಹೆಸರು ಕಾಳನ್ನು ಮಾಡ್ತೀವಿ. ಇದು ಇನ್ನೂ ಒಣಗಬೇಕು, ಅಲ್ಲೇ ಅದು ಪೂರ್ತಿ ಒಣಗಿದರೆ ಒಣದು ಕಾಳು ಬರುತ್ತೆ. ಇದು ಹಸಿ ಕಾಯಿ. ಇದ್ರದ್ದು ಕೂಡ ಪಲ್ಯ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅಮ್ಮ ಹೆಸರು ಕಾಯಿನ ಬಿಡಿಸ್ಕೊಂಬಂದಿದ್ರು ಪಲ್ಯ ಮಾಡೋಕ್ಕೆ ಅಂಥೇಳಿ. ನೋಡಿ, ಈ ರೀತಿಯಾಗಿ ಅದು ಕಾಯಿ ಇರುತ್ತೆ, ಎಳೆದಿರುತ್ತೆ, ತುಂಬ ಎಳೀ ಕಾಯಿ ಅದು. ಈ ರೀತಿಯಾಗಿ ನಾವು ಈ ಬೋರೆಕಾಯಿ ಚವಳೆಕಾಯಿನ ಬಿಡಿಸ್ತೀವಲ್ಲ, ಆ ರೀತಿ ಈ ಥರ ಓಪನ್ ಮಾಡಿ ಕಾಳುಗಳನ್ನು ಬಿಡಿಸ್ಕೋಬೇಕು. ಅದರೊಳಗಡೆ ಕಾಳು ಇರುತ್ತೆ, ಹೆಸರು ಕಾಳು ಇರುತ್ತೆ. ಅದನ್ನು ನಾವು ಪೂರ್ತಿ ಡ್ರೈ ಆಗಿಬಿಟ್ರೆ ಒಣಗಿರೋ ಕಾಳಾಗುತ್ತೆ. ಈಗಿದು ಕಾಯಿ ನೋಡಿ, ಈ ಥರ ಹಸಿ ಇದಿರುತ್ತೆ. ಇದು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದು ಈ ರೀತಿಯಾಗಿ ಇದನ್ನು ನಾನು ಬಿಡಿಸಿಟ್ಕೋತಾ ಇದ್ದೀವಿ. ಸುಮಾರು ತಂದಿದ್ರು, ಹಾಗಾಗಿ ಇದರಲ್ಲೇ ದಪ್ಪ ಇರೋದು ಅರಸಂದೆ, ಚಿಕ್ಕದಿರೋದು ಹೆಸರು ಕಾಳು. ನೋಡಿ, ಈ ಥರ ಇರುತ್ತೆ. ಇದು ಅಲ್ಲೇ ಒಣಗಕ್ಕೆ ಬಿಟ್ಟರೆ ಬುಡ್ಡಿ ಆಗುತ್ತೆ. ಬುಡ್ಡಿ ಆದಮೇಲೆ ಬಿಡಿಸ್ಕೊಂಬಂದ್ಮೇಲೆ ಕಾಳಾಗುತ್ತೆ. ನೋಡಿ, ಈ ರೀತಿಯಾಗಿ ಅಲಸಂದಿನೂ ಕೂಡ ಅದರಲ್ಲೇ ಇದೆ. ದೊಡ್ಡದಿರೋದು ಎಲ್ಲ ಅಲಸಂದೆ, ಅದು ಚಿಕ್ಕದಿರೋದು ಹೆಸರು ಕಾಳು. ಇದು ಇಲ್ಲಿ ದಪ್ಪ ದಪ್ಪ ಕಾಣಿಸ್ತಾ ಇಲ್ಲ, ಅದು ಅಲಸಂದೆ. ಇದು ಈ ಚಿಕ್ಕದಿರೋದು, ಇದು ನೋಡಿ ಬಿಡಿಸ್ತಾ ಇದ್ದೀವಿ. ಅಲಸಂದೆ ಕಾಯಿನ ಈ ರೀತಿ ಬಿಡಿಸ್ತಾ ಇದ್ದೀವಿ. ನೋಡಿ, ಇದು ಎಷ್ಟು ದಪ್ಪ ಇರುತ್ತೆ ಕಾಯಿ. ಇದು ಕೂಡ ಚೆನ್ನಾಗಿರುತ್ತೆ. ಇದನ್ನು ನಾವು ಪಲ್ಯ ಮಾಡೋದು ಬೇಡ ಅಂದರೆ ಹಾಗೇನೂ ನಾವು ಹುರಿದ್ಬಿಟ್ಟು ಒಂಚೂರು ಉಪ್ಪು ಖಾರ ಹಾಕ್ಕೊಂಡು ಸ್ನ್ಯಾಕ್ಸ್ ಥರನೂ ತಿನ್ಬೋದು. ನಿಮಗೆ ಹೇಗೆ ಬರುತ್ತೆ ಹಾಗೆ ತಿನ್ಕೋಬೋದು. ನೋಡಿ, ಈ ರೀತಿಯಾಗಿ ಬಿಡಿಸ್ಕೊಂಡು ಇಟ್ಕೋತೀವಿ. ಇದರಲ್ಲಿ ತುಂಬಾ ಹೆಚ್ಚು ಪ್ರೋಟೀನ್ ಇರುತ್ತೆ. ಹಾಗಾಗಿ ಈಗ ಇದನ್ನು ನಾವು ಆಲ್ಮೋಸ್ಟ್ ಆಲು ಈ ಥರನೇ ಪಲ್ಯ ಮಾಡೋದು ಜಾಸ್ತಿ. ಕಾಯಿ ಇದ್ದಾಗ ಕಾಯಿದೇ ಹೆಸರು ಕಾಯಿದೆ ಪಲ್ಯ ಮಾಡಬೇಕು. ಈ ರೀತಿಯಾಗಿ ನಾವು ಸುಮಾರನ್ನು ಬಿಡಿಸಿ ಇಟ್ಕೊಂಡಿದ್ದೀವಿ. ನೋಡಿ, ಇದು ಬಿಡಿಸಾದ್ಮೇಲೆ ಸಿಪ್ಪೆ ಇದೆಯಲ್ಲ, ಈ ರೀತಿ ಇಷ್ಟೊಂದು ಕಾಳು ಬಂದಿದೆ ನಮಗೆ. ಈಗ ಇದನ್ನು ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಬೇಕಂದರೆ ಹಾಗೇನೂ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಒಳ್ಳೆ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಈಗ ಇದನ್ನು ಯಾವ ರೀತಿ ಪಲ್ಯ ಮಾಡೋದು ಅಂತ ನೋಡೋಣ. ಈಗ ನಾವು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಈಗ ಅದನ್ನು ಪಾತ್ರೆ ಇಟ್ಟು ಇದನ್ನು ಸ್ವಲ್ಪ ಹುರಿಬೇಕು. ಸ್ವಲ್ಪ ನಾವು ಹುರ್ಕೋಬೇಕು ಇದನ್ನು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆನಾದರೂ ಹಾಕ್ಬೋದು, ಬೇಡ ಅಂದರೆ ಹಾಗೇನೂ ಕೂಡ ಹುರಿಬೋದು. ನಾವು ಒಂಚೂರು ಎಣ್ಣೆ ಹಾಕಿದ್ದೆ. ಸ್ವಲ್ಪ ಹುರಿಬೇಕು, ತುಂಬ ಹೊತ್ತೇನು ಹುರಿಯೋದು ಬೇಡ. ಇದನ್ನು ಸ್ವಲ್ಪ ಹುರಿದ್ರೆ ಸಾಕು. ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಹುರಿಬೇಕು. ಸ್ವಲ್ಪ ಹುರಿದ್ರೆ ಸಾಕು. ಅದನ್ನು ಚೆನ್ನಾಗಾಗುತ್ತೆ ಇದು ಪಲ್ಯ ತಿನ್ನೋಕ್ಕೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ ನೀವು ತಿನ್ಬೋದು, ಚೆನ್ನಾಗಿರುತ್ತೆ ಪಲ್ಯ. ಈಗ ಇದನ್ನು ನಾನು ಹುರಿದ್ಬಿಟ್ಟು ಒಂದು ಪಾತ್ರೆಗೆ ತಕ್ಕೊಂಡಿದ್ದೀನಿ. ಈಗ ಬನ್ನಿ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತ ನೋಡೋಣ. ಈಗ ಇದಕ್ಕಿಲ್ಲಿ ಅದೇ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಶೇಂಗಾ ಹಾಕ್ತಾಯಿದ್ದೀನಿ. ನಿಮ್ಗೆ ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಶೇಂಗಾ ತುಂಬ ಚೆನ್ನಾಗಾಗುತ್ತೆ ಮಧ್ಯೆ ಮಧ್ಯೆ ಶೇಂಗಾ ಸಿಕ್ಕರೆ. ಈಗ ಸ್ವಲ್ಪ ಹುರಿಬೇಕು ಶೇಂಗಾ ಎಣ್ಣೆಯಲ್ಲಿ. ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೀಗ ಒಗ್ಗರಣೆ ಹಾಕ್ತಾ ಹೋಗಬೇಕು. ನಾವು ಆಲ್ಮೋಸ್ಟ್ ಅಲ್ಲಿ ಅವಲಕ್ಕಿ ಒಗ್ಗರಣೆ ಹಾಕ್ತೀವಲ್ಲ, ಅದೇ ರೀತಿ ಒಗ್ಗರಣೆ ಹಾಕ್ತಾ ಹೋಗ್ಬೇಕು ಇದಕ್ಕೆ. ನೋಡಿ, ಈ ರೀತಿಯಾಗಿ ಅದು ಬ್ರೌನ್ ಕಲರ್ ಬಂದಿದೆ ಶೇಂಗಾ ಎಲ್ಲ. ಇದಕ್ಕೆ ನಾನೀಗ ಸ್ವಲ್ಪ ಜೀರಿಗೆ, ಸಾಸಿವೆ ಕೂಡ ಹಾಕೋತಾ ಇದ್ದೀವಿ, ಕರಿಬೇವು. ಇಲ್ಲಿ ನಾನು ಈರುಳ್ಳಿ, ಟೊಮೊಟೊ ಹಣ್ಣು ಕೂಡ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ದೊಡ್ಡದಾಗಿರೋವಂಥ ಈರುಳ್ಳಿನ ಕಟ್ ಮಾಡಿದ್ದೆ. ಒಂದು ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೆ. ನೀವು ಬೇಕಾದ್ರೆ ಬೆಳ್ಳುಳ್ಳಿನೂ ಕೂಡ ಹಾಕೋಬೋದು, ಇದಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಅದು ಈರುಳ್ಳಿಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಾವು ಹುರಿಬೇಕು. ಇದಕ್ಕೆ ಸ್ವಲ್ಪ ಈಗ ಅರಿಶಿನ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಹಾಗೆ ನಾವು ಪದೇ ಪದೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವಾಗವಾಗ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು, ಬಾಡಿಸ್ತಾ ಇರಬೇಕು.
ನೋಡಿ ಉಪ್ಪು ಹಾಕಿದ ಮೇಲೂ ಒಂದು ಸಲ ಮಿಕ್ಸ್ ಮಾಡ್ತೇವೆ, ಯಾಕಂದರೆ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ನಾವು ಪದೇ ಪದೇ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈಗ ಇದಕ್ಕೆ ನಾವು ಈಗ ರೆಡಿಯಾಗಿದೆ. ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಹಸಿಮೆಣಸಿನ ಪೇಸ್ಟು ಕೂಡ ಹಾಕ್ಕೋಬೋದು, ಇಲ್ಲ ಮೆಣಸನ್ನು ಕೂಡ ಹಾಗೆ ಕಟ್ ಮಾಡಿನೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಈಗ ಇದಕ್ಕೆ ನಾನು ಬೇಯಿಸಿರುವಂಥ ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಆ ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನೀಟಾಗಿ ಅದರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಮಸಾಲೆ ಎಲ್ಲ ಹೀರ್ಕೋಬೇಕು, ಅದ್ರ ಜೊತೆಗೆ ಮಿಕ್ಸ್ ಆಗಬೇಕು. ನೋಡಿ ಈ ರೀತಿಯಾಗಿ ಅದನ್ನು ಕೈ ಬಿಡದೆ ಎಲ್ಲನೂ ನಾವು ಮಿಕ್ಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ, ತುಂಬ ಏನು ಬೇಡ, 1 ಲೋಟ ನೀರು ಹಾಕಿದರೆ ಸಾಕು. ಅದಕ್ಕೆ ಈ ಥರ ನಾವು ಯಾವಾಗಲೂ ಹೆಸರು ಕಾಳನ್ನು ಬೇಯಿಸಿಬಿಟ್ಟು ಪಲ್ಯ ಮಾಡ್ತೀವಲ್ಲ, ಈ ರೀತಿ ಕಾಯಿ ಪಲ್ಯ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ, ಒಂಥರ ಏನೋ ಡಿಫ್ರೆಂಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಕಡೆದಾಗಿ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಆಪ್ಷನಲ್, ಬೆಲ್ಲ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೋಡಿ ಈಗ ಇದು ಪಲ್ಯ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯೋಕ್ಕೆ ಬಿಡಬೇಕು. ನೋಡಿ ಈಗ ರೆಡಿಯಾಗಿದೆ, ಬೆಂದಾದಮೇಲೆ ಈ ರೀತಿಯಾಗಿ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ನಿಮಗೂ ಎಲ್ಲಾದರೂ ಹೆಸರು ಕಾಯಿ ಸಿಕ್ಕರೆ ಈ ರೀತಿ ಪಲ್ಯ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಹಾಗಾದರೆ ಹೆಸರು ಕಾಯಿ ಪಲ್ಯ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.